ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದಾಗಿಂದ ಮನೆಯೆಲ್ಲ ಕ್ಲೀನ್ ಮಾಡಿಲ್ಲ, ಫುಲ್ ಎಲ್ಲ ಗಜಿಬಿಜಿ ಆಗಿದೆ. ಸೊ ಅದಕ್ಕೆ ಹಾಗೆ ವಿಡಿಯೋ ಮಾಡೋಣ, ವ್ಲಾಗ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಈಗ ಮನೆಯೆಲ್ಲ ಫುಲ್ ಗಜಿಬಿಜಿ ಆಗಿದೆ. ಸೊ ಎಲ್ಲ ಕ್ಲೀನ್ ಮಾಡಿ, ಇವತ್ತು ಮಂಡೇ ಆಗಿದ್ದರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಇದು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಧನ್ವೀರ್ ಕೂಡ ಮಲಗಿದ್ದಾನೆ, ಬಿಸಿ ಸ್ನಾನ ಮಾಡಿ ಅವನು ಈಗ ಮಲಗಿದ್ದಾನೆ. ಅವನು ಮಲಗಿರೋ ಟೈಮಲ್ಲಿ ನಾನು ಕೂಡ ಬೇಗ ಸ್ನಾನ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಅವನು ಎದ್ದೋಳೋ ಅಷ್ಟರಲ್ಲಿ. ಸೊ ಬನ್ನಿ, ದೇವರ ಮನೆ ಕ್ಲೀನ್ ಮಾಡ್ಕೋತೀನಿ. ಇದು ಅವತ್ತು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಪೂಜೆ ಮಾಡಿ ಹೋಗಿದ್ದು. ಸೊ ಅದಕ್ಕೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಆಚೆ ಎಲ್ಲ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ. ಸೊ ಅದೆಲ್ಲ ಎತ್ಕೊಂಡಾದ್ಮೇಲೆ ಬಟ್ಟೆ ಎಲ್ಲ ಮರ್ಚಿ ಆಮೇಲೆ ಕಸ ಎಲ್ಲ ಗುಡಿಸಿ ದೆನ್ ಲಾಸ್ಟಿಗೆ ಧನ್ವೀರ್ ಎದ್ಮೇಲೆ ಅಮ್ಮ ಮನೆಗೆ ಹೋಗಬೇಕು. ಊಟ ಏನು ಮಾಡಿದ್ದಾರೆ ನೋಡಿಬಿಟ್ಟು. ಶಿವರಾಜ್ ಅವರಿಲ್ಲ, ಶಿವರಾಜ್ ಅವರು ಏನೋ ಸ್ವಲ್ಪ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಆಚೆ ಹೋಗಿದ್ದಾರೆ ದೂರ. ಸೊ ಅವರು ವ್ಯಾಪಾರದ ಮೇಲೆ ದೂರ ಹೋಗಿದ್ದಾರೆ. ಸೊ ಅವ್ರು ಬರೋದು ಇನ್ನು 3-4-5 ಡೇಸ್ ಆಗುತ್ತೆ. ಸೊ ಅಲ್ಲಿವರೆಗೂ ನಾನು ನಮ್ಮಮ್ಮ ಅವ್ರ ಮನೆ ಇರ್ತೀನಿ. ಈಗ ಅವನು ಎದ್ಮೇಲೆ ಧನ್ವೀರ್ ಎದ್ಮೇಲೆ ಅವನು ಎತ್ಕೊಂಡು ಹೋಗ್ಬೇಕು. ಊಟ ಏನು ಮಾಡಿದ್ದಾರೆ ನೋಡಿ ಊಟ ಮಾಡಬೇಕು. ಬನ್ನಿ ತೋರಿಸ್ತೀನಿ. ಅಲ್ಲಿ ಭವಿತ್ ಎದ್ದೇ ಬಿಟ್ಟು ಅರ್ಧಂಬರ್ಧಂ ಕೆಲಸ ಮಾಡೋದು, ನಾನು ಎದೊಳೋದು. ಯಾಕೆ ಭವಿತ್? ಹಾಯ್ ಮಾಡು. ಇಲ್ಲೇ ಇದ್ದೀನಿ ಪಚ್ಚೋ, ಇನ್ನೊಂದು ಸ್ವಲ್ಪ ಹೊತ್ತು. ಇವನು ಎದ್ದಿದ್ದೆ ನನಗೇನು ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ನೋಡಿ. ಏನು ಮಾಡ್ತಾಯಿದ್ಯಾ? ಏನು ಕೈಸಿದೆಲ್ಲ ಧನ್ವೀರ್ದು ಹೊಸ ಬಟ್ಟೆ ಎಲ್ಲ ಒಂದು ಕಡೆ ಒಂದು ಬಾಕ್ಸಲ್ಲಿ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಇವನು ಅಂತೂ ನನಗೇನು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಭವಿತ್ ಹಾಯ್ ಏನು? ಬನ್ನಿ, ಟೈಮ್ ಲ್ಯಾಪ್ಸ್. ಇವನು ಎದ್ದಿದ್ದೆ ನನಗೇನು ಕೆಲಸ ಮಾಡೋಕೆ ಬಿಡ್ತಾ ಇಲ್ಲ ನೋಡಿ. ಏನು ಮಾಡ್ತಾಯಿದ್ಯಾ? ಏನು ಕೈಸಿದೆಲ್ಲ ಧನ್ವೀರ್ದು ಹೊಸ ಬಟ್ಟೆ ಎಲ್ಲ ಒಂದು ಕಡೆ ಒಂದು ಬಾಕ್ಸಲ್ಲಿ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಇವನು ಅಂತೂ ನನಗೇನು ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಭವಿತ್ ಹಾಯ್ ಏನು? ಭವಿತ್, ನಿಂದು ಟೋಪಿ ಇಲ್ಲ ಇನ್ನೊಂದು ಹೊಸದು? ಎಲ್ಲಿದ್ದ ಟೋಪಿ ನಿಂದು? ಮಳೆ ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ. ಬೆಳಗ್ಗೆಯಿಂದ ಜಡಿ ಇಟ್ಕೊಂಡ್ಬಿಟ್ಟಿದೆ. ಬೆಳಗ್ಗೆಯಿಂದನೂ ಮಳೆ ಅಂದರೆ ಮಳೆ. ಈಗ ಸ್ವಲ್ಪ ಫಾಸ್ಟ್ ಕೂಡ ಆಗಿದೆ. ನಿಂದು ಇದೆಲ್ಲ ಹೊಸ ಬಟ್ಟೆನಾ? ನಿಂದು ಹೊಸ ಬಟ್ಟೆನಾ ಇದು? ದಿನ ಒಂದೊಂದು ಹಾಕೋತೀಯಾ? ಗೈಸ್, ಇದು ಇವನು ಬೆಳೀತಾ ಬೆಳೀತಾ ಬಟ್ಟೆಗಳೆಲ್ಲ ಚಿಕ್ಕದಾಗ್ತಿತ್ತು. ಅದಕ್ಕೆ ಚಿಕ್ಕಪೇಟೆಗೆ ಹೋಗಿ ನನಗೆ ಇವಾಗ ವೆದರ್ ಬೇರೆ ಕೋಲ್ಡ್ ಇದೆಯಲ್ಲ, ಸ್ವೆಟರು ಈ ಥರ ಫುಲ್ ಕೈ ತುಂಬ ಇರೋದಕ್ಕೆ ಶರ್ಟು, ಪ್ಯಾಂಟು, ಸಾಕ್ಸ್ ಮತ್ತು ಟೋಪಿ ಎಲ್ಲ ತಂದೆ. ರೀಸೆಂಟಾಗಿ ಹೋಗಿ ಅವನಂತೂ ಟೋಪಿ ಅಂತೂ ಹಾಕೊಳ್ಳೋದೇ ಇಲ್ಲ. ಚಿಕ್ಕ ವಯಸ್ಸಿಂದ ರೂಢಿ ಮಾಡಿ ಇಲ್ದಿರೋದಕ್ಕೆ ಇವಾಗ ಟೋಪಿನ ಹಾಕ್ಕೊಳ್ಳೋಲ್ಲ ಅಂತಾನೆ. ಟೋಪಿ ಹಾಕ್ಕೊಳ್ಳೋದು ನೀನು? ಧನ್ವೀರ್ ಹೇಳು. A4 ಅದೊಂದು ಹೇಳ್ತಾನೆ. A4 ಆ್ಯಪಲ್ ಅಂತ ಮಾತ್ರ ಹೇಳ್ತಾನೆ, ಇನ್ನೇನು ಹೇಳಿಲ್ಲ ಅಲ್ಲೋ ಧನ್ವೀರ್? ಹಾಯ್ ಏನು? ಹೇಗಿದ್ದೀರಾ ಎಲ್ಲರೂ? ಹಾಯ್ ಏನು? ಸರಿ ಹಾಯ್ ಏನಪ್ಪ, ಇನ್ನೊಂದ್ಸರಿ ಹಾಯ್ ಏನು? ಸರಿ ಗೈಸ್, ಬನ್ನಿ ಕಂಟಿನ್ಯೂ ಮಾಡಿ. ಯಾರೋ ಒಬ್ರು ಕೇಳಿದ್ರು
ನಿಮ್ಮ ಮಗು ನಡೀತಾನ ಅಂತ. ಹೌದು, ನಮ್ಮ ಪಾಪು ನಡೀತಾನೆ. ಈಗ 1.5 ವರ್ಷ, 1 ವರ್ಷದ ಮೇಲೆ 6 ತಿಂಗಳು ಆಗಿದೆ. ಬನ್ನಿ ಗಾಯ್ಸ್, ಹೇಗಿದೆ ವೆದರ್ ಅಂತ ತೋರಿಸ್ತೀನಿ. ಮಳೆಯಂತೂ ಸಿಕ್ಕಾಪಟ್ಟೆ ಹಾಗೆ ಬರ್ತಿದೆ ಮಳೆ. ಮಳೆ ಬರ್ತಿದೆ ಜೋರಾಗಿ. ಈ ಥರ ಇದ್ರೂ ವೆದರ್ ಚೆನ್ನಾಗಿದ್ರು ಕೂಡ ಚೆನ್ನಾಗಿರುತ್ತೆ. ನನಗೆ ಇದೇ ವೆದರ್ ಅಂದರೆ ತುಂಬ ಇಷ್ಟ. ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆ ಬರ್ತಾ ಇರಬೇಕು. ಸೊ ಗಾಯ್ಸ್, ಇನ್ನು ನೋಡಿ ಫುಲ್ ಗಜಿ ಬಿಜಿ. ಇನ್ನೂ ಏನು ಆ ಕೆಲಸ ಆಗಲಿಲ್ಲ. ಅಷ್ಟರಲ್ಲಿ ಭವಿತ್ ಎದ್ಬಿಟ್ಟ. ಈಗ ಅವನ್ನ ಸಮಾಧಾನ ಮಾಡಿ ಎಲ್ಲ ಕ್ಲೀನ್ ಮಾಡಿ ಹೊರಡಬೇಕು ಅಮ್ಮ ಮನೆಗೆ. ಹಾಯ್ ಹೇಳಿ, ಹಾಯ್ ಹೇಳಿ. ಭವಿತ್, ಯಾಕೆ ನೀನು ಅದನ್ನೆಲ್ಲ ತಿಂತಾರ? ಮತ್ತೆ ಅದೆಲ್ಲ ತಿಂತಾರ? ಹೇಳು, ತಿಂತಾರ ಅದನ್ನೆಲ್ಲ? ಅದೆಲ್ಲ ತಿನ್ನೋ ಹಾಗಿಲ್ಲ ತಾನೇ. ಮತ್ತೆ ಯಾಕೆ ನೀನು ತಿಂತಾ ಇರೋದು? ನಾನು ಹೊಡಿತೀಯಾ? ಬಸ್ ನಮ್ಮ ರೂಮ್ಗೆ ಬೆಳಕು ಸಕ್ಕತ್ತಾಗಿ ಬರುತ್ತೆ. ಯಾಕಂದರೆ ಇಲ್ಲೇ ಕಿಟಕಿ ಇದೆ, ಅದಕ್ಕೆ ಚೆನ್ನಾಗಿ ಬೆಳಕು ಬರುತ್ತೆ. ಈ ಥರ ನೋಡ್ಕೊಂಡು ಕುತ್ಕೊಂಡೋಕ್ಕೆ ಒಂಥರ ಚೆನ್ನಾಗಿರುತ್ತಲ್ವ. ಮಳೆ ನೋಡಿ, ಮಳೆನ ನೋಡ್ಕೊಂಡು ಕುತ್ಕೊಂಡು. ಮಳೆ ನೋಡ್ತಾ ಇದೆಯಾ? ಮಳೆ ಹೇಗೆ ಬರ್ತಿದೆ ಅಂತ ನೋಡ್ತಿದ್ಯಾ ನೀನು? ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮಳೆ ಹೇಗೆ ಬರ್ತಿದೆ. ಧನ್ವೀರ್ನ ಅಲ್ವಾ ಧನ್ವೀರ್? ನೀವೆಲ್ಲ ಕೇಳ್ಬೋದು, ಏನಪ್ಪ ಇವರು ಧನ್ವೀರ್ ಭವಿತ್ ಅಂತ ವಿಡಿಯೋಲಿ ಅಂತ ಇದ್ದಾರೆ ಅಂತ. ಕೈಸೇನು ಗೊತ್ತಾ, ಫಸ್ಟು ಧನ್ವೀರ್ ಅಂತ ಇಕ್ಕಿದ್ದು. ಆ ನೇಮ್ನ ಕರೆದಿರೋ ಇರೋಕ್ಕಾಗಲ್ಲ. ನೆನಪಾದಾಗ ಭವಿತ್ ಅಂತೀನಿ. ಏನಾದರೂ ಫ್ಲೋ ಅಲ್ಲಿ ಧನ್ವೀರ್ ಅಂತ ಕೂಡ ಬರುತ್ತೆ. 2 ಹೆಸರು ಕೂಡ ನಾನು ಕರಿತೀನಿ. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಆ ನೇಮ್ ಕರ್ದಿ. ಸೊ ಅದಕ್ಕೆ ನಾನು 2 ಹೆಸರನ್ನು ಕರಿತೀನಿ. ಭವಿತ್, ಏನೋ ಅದು ಮಳೆ ಬರ್ತಿದ್ಯಾ? ಭವಿತ್, ಮಳೆ ಬರ್ತಿದ್ಯಾ ಮಳೆ? ಏನು ತಿಂದೆ ನಿನ್ನ ಬೆಳಗ್ಗೆ ನಾಷ್ಟ? ಏನು ತಿಂದೆ? ದೋಸೆ. ಅಮ್ಮ, ಎ ಫಾರ್ ಭವಿತ್, ಎ ಫಾರ್ ಆ್ಯಪಲ್, ಎ ಫಾರ್ ಮಳೆ. ಈಗ ಜೋರಾಯ್ತು. ಈಗ ಇವತ್ತು ಆ ಕಡೆ ಮಳೆ ಹೊಡಿತಿದೆ. ಸೊ ಈ ಕಡೆ ಬರ್ತಿಲ್ಲ. ಏನಾದರೂ ಈ ಕಡೆ ಸೈಡ್ ಬಂದಾಗ ಫುಲ್ ನಮ್ಮ ಬೆಡ್ ಕಾಟ್ ಎಲ್ಲ ನಿಂದೋಗುತ್ತೆ. ಕೆಲಸ ಮಾಡಕ್ಕೆ ಬಿಡಲ್ವಾ? ಮುರ್ದು ಮಾಡ್ತಾ ಇದ್ದಾನೆ. ನನಗೆ ಕೆಲಸ ಮಾಡಕ್ಕೆ ಬಿಡಲ್ವಾ? ಹೇಳು, ನನಗೆ ಕೆಲಸ ಮಾಡಕ್ಕೆ ಬಿಡಲ್ವಾ? ಅಮ್ಮ ಅಂತೂ ಇಂತೂ ಏನು ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ ಇವನು. ಎಲ್ಲ ಅರ್ಧಂಬರ್ಧ ಮೇಲೆ ನಿಲ್ಲಿಸ್ಬಿಟ್ಟು ನಾವು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಇವನು ಯಾರಾದರೂ ಮಕ್ಕಳಿದ್ರೆ ಆಟ ಆಡ್ಕೊಂಡಿರ್ತಾನೆ. ಅಲ್ಲಿ ನಮ್ಮ ಅಕ್ಕನ ಮಗು ಇದನ್ನೆಲ್ಲ ಬೋನು. ಸೊ ಅವ್ರ ಜೊತೆ ಆಟ ಆಡ್ಕೊಂಡಿರ್ತಾನೆ. ಎಲ್ಲ ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟು ಹೋಗಿದ್ದೀನಿ. ಮತ್ತೆ ಅವನೇನಾದರೂ ಮಲ್ಕೊಂಡ್ರೆ ಇನ್ನೊಂದು ಟ್ರಿಪ್ಪು ಆಗ ಬಂದು ಮರ್ಚ್ಕೋಬೇಕೆಲ್ಲ ಬಟ್ಟೆ ಎಲ್ಲ. ಇನ್ನೂ ಇಲ್ಲೆಲ್ಲ ಬಟ್ಟೆ ಇದೆ, ಏನೂ ನೆಂದಿಲ್ಲ. ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ. ನೋಡ್ಬೇಕೀಗ ಹೇಗಪ್ಪ ಹೋಗೋದು ಅಂತ. ಪಕ್ಕದ ಬಿಲ್ಡಿಂಗ್ ಹಾಕಿರೋದ್ರಿಂದ ಹಾಗೆ ಒಂದು ಛತ್ರ ತಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸರಿ ಬನ್ನಿ, ಅಲ್ಲಿ ಸಿಗ್ತೀನಿ. ಆ ಮನೆಗೆ ಬಂದೆ, ನಾವು ಅಮ್ಮವ್ರ ಮನೆಗೆ. ಇಲ್ಲಿ ನೋಡ್ರಿ, ಇವನೇನೋ ಮಾಡ್ತಾವನೆ. ಬೋಲ್ಗೆ ಏನೋ ಮಾಡ್ತಿದ್ದೀಯ ಧನ್ವೀರ್? ಏನು ಮಾಡ್ದ ಅವನು? ಯಾಕೆ ಹೇಳ್ತಾ ಇದೆಯೋ? ಯಾಕೆ ಧನ್ವೀರ್? ಎಬ್ಬಿಸೋ ಅವನ, ಎಬ್ಬಿಸು. ಯಾಕಮ್ಮ ಅಳ್ತಿದ್ಯಾ? ಹಾಯ್ ಮಾಡು ವ್ಲಾಗ್ಗೆ. ಏನ್ ತಿಂದೆ?
ಎದೋಳು ದೇವ್ರ ಬಂದ್ಬಿಟ್ಟೈತೆ ಧನ್ವೀರ್ಗೆ ಭುವನ್ಗೆ ಎದೋಳಿಸ್ತಾವ ನೋಡು ಅವ್ನು ಕಾಲು ಇಟ್ಕೊಂಡು. ನಾ ಅಮ್ಮವ್ರ ಮನೆಗೆ ಬಂದಿದ್ದೀನಿ. ಇನ್ನೂ ಅಡುಗೆ ಇವಾಗ ಮಾಡ್ತಾ ಇದ್ದಾರೆ ಅಂತೆ. ಬೇಳೆ ಸಾಂಬಾರು ಮತ್ತು ಅನ್ನ ಈಗ ಮಾಡ್ತಾ ಇದ್ದಾರೆ. ಬೇಳೆ ಸಾಂಬಾರು ಇವ್ ನೋಡ್ರಿ ಇಬ್ರು ಇವಾಗ ಏನು ಮಾಡ್ತಾ ಇದ್ದಾರೆ. ಯಾಕೋ ಬಿಡೋಣ. ಯಾಕೋ ಏನೋ ಮಾಡಿದೆ ಧನ್ವೀರ್, ನೀನು ಏನು ಮಾಡಿದೆ ಭುವನ್ಗೆ? ಏಯ್ ಬೇಡ, ಆಟಾಡ್ರಿ ನೀನು ಮತ್ತೆ ಭುವನ್. ಆಟಾಡೋ ನಮ್ಮ ಪಾಪ ಜೊತೆ. ತಪ್ಕೊಳ್ಳಿ ಇಬ್ರು ತಪ್ಕೊಳ್ರಿ. ತಪ್ಕೋ ಗಣ್ಣನ. ಹಿಂಗಿರ್ತಾನೆ. ಆಮೇಲೆ ಹಂಗಾಗಿ ಎತ್ಕೊಂಡು ಹಂಗಾಗಿ ಹೊಡೆದ್ಬಿಡ್ತಾನೆ ನಮ್ಮ ಮಗುಗೆ. ಬಂದರು ಅವ್ರ ಮನೆಯಿಂದ, ಇವಾಗ ಬಂದರು. ಅವ್ರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಧನ್ವೀರ್ ತಿಂತಾನೆ, ಪಿಂಕು ತಿಂತಾನೆ. ಯಾಕೆ ಚೆನ್ನಾಗಿಲ್ವೇನೋ ತೋರಿಸಿ ಹೆಂಗೈತೆ ಅಂತ ನೋಡೋಣ. ಪರವಾಗಿಲ್ಲ, ಸಿಹಿ ಐತಿ ಇದು. ಹೌದಾ? ಸಿಹಿ ಐತಿ ಇದು. ಇನ್ನೊಂದು ಐತೆ ಪಿಂಕ್ ಕಲರ್, ಅದೊಂಥರ ರೋಸ್ ವಾಸನೆ. ಇವತ್ತು ಟ್ಯೂಸ್ಡೇ ಬ್ಲಾಗ್ ನೋಡಿ ಗಾಯ್ಸ್. ಮೀನು ತಂದಿದ್ದೀವಿ, ಫಿಶ್ ಸಾಂಬಾರು ಮಾಡೋಣ ಅಂತ. ಅದು ಫ್ರಾನ್ಸಾ? ಅದು ಚಿಕ್ಕ ಚಿಕ್ಕ ಮೀನು. ಇದು ನಾವು ಅಜ್ಜಿ ಮನೇಲಿ ಮಾಡ್ತಿರೋದು. ಹೇಳು ಬೋನ್, ಏನ್ ಮಾಡ್ತಾ ಇದೀವಿ? ಪನ್ನೀರ್ ಇಲ್ಲ, ಇವತ್ತು ಏನ್ ಮಾಡ್ತಾ ಇದೀವಿ ಹೇಳು. ಫಿಶ್ ಮಾಡಬೇಕಾದ್ರೆ ನೀವು ಇದೇ ಥರ ತೊಳಿತೀರಾ? ಕಮೆಂಟ್ ಮಾಡಿ. ರಾಗಿ ಎಷ್ಟಿಟ್ಟದು? ನಮ್ಮ ಅಜ್ಜಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾರೆ ಎಲ್ಲ. ಸಪ್ರೇಟ್ ಇದು ಫ್ರೈಗ, ಸಾಂಬಾರಿಗೆ. ಇದು ಸಾಂಬಾರಿಗೆ, ಇದು ಸಾಂಬಾರಿಗೆ. ಇದೇನಿದು? ತತ್ತಿ. ಅದೇ ಮೊಟ್ಟೆಗಳಾ? ಇದು ಮೊಟ್ಟೆ. ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಇದು. ನಾನೆಲ್ಲೋ ಈ ಮೀನು ತತ್ತಿ ಅಂತ. ಗಾಯ್ಸ್, ಫಿಶ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. 1 ಈರುಳ್ಳಿ, 4-5 ಈರುಳ್ಳಿ, 2 ಟೊಮೆಟೊ, ಕೊತ್ತಂಬರಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಇಷ್ಟು. ಇದು ಮೀನು ಸಾಂಬಾರು. ಇದು ಎಲ್ಲರಿಗೂ ಗೊತ್ತಿರ್ಬೋದು, ಏನಪ್ಪ ಇದು ಅನ್ಕೋಬೋದು. ಇದು ಮೊಟ್ಟೆ. ಮೀನೊಳಗಡೆ ಇರುತ್ತಂತೆ ಮೊಟ್ಟೆ. ಅದರಲ್ಲಿ ಸೇಮ್ ನಾವು ಎಗ್ ಬುರ್ಜಿ ಥರ ಇದನ್ನು ಫ್ರೈ ಮಾಡ್ಕೋಬೋದು. ಅದು ತೋರಿಸ್ತೀನಿ. ಇದು ರುಬ್ಕೊಳ್ಳೋಕ್ಕೆ, ಇದು ಫ್ರೈ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇರಲಿ. ನಾನು ನಾಷ್ಟ ಮಾಡ್ಕೊಳ್ತೀನಿ. ಗೈಸ್, ನಮ್ಮಪ್ಪ ಬೆಳಗ್ಗೆ ನಾಷ್ಟಕ್ಕೆ ಹೋಟ್ಲಲ್ಲಿ ತಂದಿದ್ರು. ಮೀನು ಸಾರು ಮಾಡೋದು ಇನ್ನೂ ಲೇಟ್ ಅಂದ್ಬಿಟ್ಟು ಅದಕ್ಕೆ ನಾಷ್ಟ ತರಿಸ್ಕೊಂಡು ಬಿರಿಯಾನಿ ತರಿಸ್ಕೊಂಡು ತಿಂತಾಯಿದ್ದೀನಿ. ಗಾಯ್ಸ್, ಇದು ರೆಡಿ ಆಗಿದೆ ಮೊಟ್ಟೆ ಫ್ರೈ. ಗಾಯ್ಸ್, ಫೈನಲಿ ಮೊಟ್ಟೆ ಫ್ರೈ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ.
ಸಕ್ಕದಾಗಿದೆ ಟೇಸ್ಟ್ ಮಾತ್ರ. ಇವಾಗ ಬೋನ್ನ ಕೇಳೋಣ. ಬೋನ್ ಬೈ ಇಂದ ಬೋನ್ ಫಿಶ್ ಬೈ ಫಿಶ್ ಮೊಟ್ಟೆ ತಿನ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕು ನೀನು. ಈ ಫಿಶ್ ಎಗ್ ಫ್ರೈ ಬೇಕಾ ತಿನ್ನು, ಸಕ್ಕತ್ತಾಗಿದೆ. ತಿನ್ನಲ್ಲ ನೀನು? ರೈಸ್ ಸಕ್ಕತ್ತಾಗೇ ಇದೆ. ಈ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತೆ ನಾವು ಮಾಡಿ ಹಾಕ್ತೀನಿ. Fitness